Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಪಠ್ಯಪುಸ್ತಕದ 3ನೇ ಪುಟವನ್ನು ನೋಡೋಣ. ಅದರಲ್ಲಿ 1.1 ವರ್ಗ ಸಂಖ್ಯೆಗಳ ಬಗ್ಗೆ ಕಲಿಯೋಣ. 1, 4, 9, 16 ಅಪ್ ಟು ಸೊ ಆನ್ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳು ಎಂದು ಏಕೆ ಕರೆಯುತ್ತಾರೆ? ಅಂದರೆ ಇಲ್ಲೊಂದು ನಿಮಗೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? 1, 4, 9, 16 ಈ ಸಂಖ್ಯೆಗಳನ್ನು ವರ್ಗ ಸಂಖ್ಯೆ ಅಂತ ಯಾಕೆ ಕರಿತೀವಿ ಅಂತ ಕೊಟ್ಟಿದ್ದಾರೆ. ಹೌದಾ? ಅದನ್ನು ಒಂದು ಜಾಮಿತಿಯ ಮೂಲಕ ಅಂದರೆ ಒಂದು ಡೈಗ್ರಾಮ್ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ನೆಕ್ಸ್ಟ್ ಏನಿದೆ, ಚೌಕದಲ್ಲಿನ ಯೂನಿಟ್ ಚೌಕಗಳ ಸಂಖ್ಯೆ ಅಂದರೆ ಏನು? ಚೌಕದ ವಿಸ್ತೀರ್ಣ ಅಂತ ಕರಿತೀವಿ. ಅದರ ಪಾರ್ಶ್ವಬಾಹುಗಳ ಗುಣಲಬ್ಧವಾಗಿದೆ ಎಂದು ನಮಗೆ ತಿಳಿದೈತಿ. ಹೌದಾ? ಚೌಕದ ವಿಸ್ತೀರ್ಣದ ಸೂತ್ರ ಏನು? ಬಾಹು ಇಂಟು ಬಾಹು. ಚೌಕದ ವಿಸ್ತೀರ್ಣದ ಸೂತ್ರ ಏನ್ರಿ? ಬಾಹು ಇಂಟು ಬಾಹು. ಈಗಾಗಲೇ ನಾವು ಲೋವರ್ ಕ್ಲಾಸಸ್ ಒಳಗೆ ಕಲ್ತಿದ್ದೀವಿ ಬಾಹು ಇಂಟು ಬಾಹು ಅಂತ ಅಂದು. ಅದು ಹೇಗೆ ಅಂತ ಒಂದು ಕೋಷ್ಟಕದ ಮೂಲಕ ನೋಡೋಣ. ಏನಿದೆ ಕೋಷ್ಟಕ ನೋಡ್ರಿ. ಇಲ್ಲಿ ಬಾಹುವಿನ ಉದ್ದ ಮೂಲಮಾನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ವಿಸ್ತೀರ್ಣವನ್ನು ಚದರ್ಮಾನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬಾಹುವಿನ ಉದ್ದ ಏನಾಗೈತೆ ಅಂತ ಒಂದು ಆಗೈತೆ ಅಂತ. ಒಂದಿದ್ದಾಗ ಏನಾಗುತ್ತೆ, ಅದರ ವಿಸ್ತೀರ್ಣ 1 ಇಂಟು 1. 1 ಇಂಟು 1 ಅಂದರೆ ಬಾಹು ಇಂಟು ಬಾಹು. ಹೌದಾ? 1 ಇಂಟು 1 ಏನಾಗುತ್ತೆ? 1 ಚದರ್ಮಾನ. ಅದೇ ರೀತಿ ಬಾಹುವಿನ ಉದ್ದ 2 ಇದ್ದಾಗ 2 ಇಂಟು 2 ಅಂದರೆ ಬಾಹು ಇಂಟು ಬಾಹು. 2 ಇಂಟು 2 ಆದಾಗ 4 ಚದರ್ಮಾನಗಳು. ಅದೇ ರೀತಿ 3 ಇದ್ದಾಗ 9 ಚದರ್ಮಾನಗಳು. 4 ಇದ್ದಾಗ 16 ಚದರ್ಮಾನಗಳು. 5 ಇದ್ದಾಗ 25 ಚದರ್ಮಾನಗಳು. ಅದೇ ರೀತಿ ಬಾಹುವಿನ ಉದ್ದ 10 ಇದ್ದಾಗ 10 ಇಂಟು 10 100 ಚದರ್ಮಾನಗಳು. ಹಿಂಗೆ ಇಲ್ಲೇ ಒಂದು ಅಬ್ಸರ್ವ್ ಮಾಡಿರಿ. ಇಲ್ಲೊಂದು ಏನು ಕೊಟ್ಟಿದ್ದಾರೆ ನಿಮ್ಗೆ? ಡೈಗ್ರಾಮ್ ಕೊಟ್ಟಿದ್ದಾರೆ. ಅಂದರೆ ಒಂದು ಜಾಮೆಟ್ರಿಕಲಿ ಏನು ಕೊಟ್ಟಿದ್ದಾರೆ? ರೀಪ್ರೆಸೆಂಟ್ ಮಾಡಿದ್ದು ಕೊಟ್ಟಿದ್ದಾರೆ. ಏನಿತ್ತು ಇಲ್ಲಿ ನೋಡಿರಿ, ಇದು 1, 2, 3, 4, 5 ಚೌಕಗಳನ್ನು ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ಉದ್ದ ಏನಾಯಿತು? 5 ಆಯಿತು. ಅಗಲ 1, 2, 3, 4, 5. ಹೌದಾ? ಹಂಗಾರೆ ಅಗಲನೂ ಎಷ್ಟಾಯಿತು? 5 ಆಯಿತು. ಹೌದಾ? ಉದ್ದ ಇಂಟು ಉದ್ದ ಅಂದರೆ ಬಾಹು ಇಂಟು ಬಾಹು ಅಥವಾ ಉದ್ದ ಇಂಟು ಉದ್ದ ಅಂತ ಅನ್ಬೋದು. ಇಲ್ಲಿ ಬಾಹು ಇಂಟು ಬಾಹು ಆದರೆ ಏನಾಗುತ್ತೆ? 5 25 ಆಯ್ತು. ಇದನ್ನು ಜಾಮೆಟ್ರಿಕಲಿ ರೀಪ್ರೆಸೆಂಟ್ ಮಾಡಿದ್ದಾರೆ ನಿಮಗೆ ಹೇಗೆ ಅಂತ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ನಾವು ವರ್ಗಗಳನ್ನು ಸೂಚಿಸುವಾಗ ಈ ಕೆಳಗಿನ ಸಂಕೇತವನ್ನು ಉಪಯೋಗಿಸುತ್ತೇವೆ. ವರ್ಗವನ್ನು ಹೇಗೆ ಸೂಚಿಸ್ತೀವಿ ನೋಡ್ರಿ. ಇಲ್ಲಿ 1 ಇಂಟು 1 ಈಸ್ ಈಕ್ವಲ್ ಟು 1 ಚದರ್ಮಾನಗಳು ಅಂತ ಕಲ್ತೀವಿ. ಈಗ ಇಲ್ಲಿ 1 ಇಂಟು 1 ವರ್ಗ ಸಂಖ್ಯೆಯಲ್ಲಿ ಹೇಗೆ ಸೂಚಿಸ್ತೀವಿ ಅಂದರೆ 1 ಘಾತ 2 ಅಥವಾ 1 ಸ್ಕ್ವೇರ್ ಅಂತ ಕರಿತೀವಿ. 1 ಇಂಟು 1 ಈಸ್ ಈಕ್ವಲ್ ಟು 1. 2 ಇಂಟು 2 ವರ್ಗ ರೂಪದಲ್ಲಿ ಹೇಗೆ ಬರೀತೀರಾ? 2 ಸ್ಕ್ವೇರ್ ಅಥವಾ 2 ಘಾತ 2 ಅಂತ ಬರ್ತೀವಿ. ಈ 2 ಘಾತ 2 ಬೆಲೆ ಎಷ್ಟು? 4. ಅದೇ ರೀತಿ 3 ಇಂಟು 3 ಈಸ್ ಈಕ್ವಲ್ ಟು 3 ಸ್ಕ್ವೇರ್. ಹೌದಾ? ಇಲ್ಲಿ ಎಷ್ಟು ಬಾರಿ ಗುಣಿಸಲ್ಪಡುತ್ತಲ್ಲ ಅದನ್ನು ಏನು ಮಾಡ್ತೀವಿ ನಾವು? ಪವರ್ ಒಳಗೆ ಇಡಬೇಕು, ಅಂದರೆ ಘಾತಾಂಕ ರೂಪದಲ್ಲಿ ಇಡಬೇಕು. ಅದರ ಬೆಲೆ ಎಷ್ಟಾಗುತ್ತಾ? 9. 4 ಇಂಟು 4 4 ಸ್ಕ್ವೇರ್ ಈಸ್ ಈಕ್ವಲ್ ಟು 16. ಅದೇ ರೀತಿ ಎನ್ ವರ್ಗ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿತೀರಾ? n ಇಂಟು ಎನ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಅಂತ ಬರಿತೀವಿ. ಇದನ್ನು ಹೇಗೆ ಓದ್ತೀವಿ ಅಂದರೆ n ವರ್ಗ ಅಂತ ಓದ್ತೀವಿ ಅಥವಾ ಎನ್ ಸ್ಕ್ವೇರ್ ಅಂತನಾದರೂ ಓದ್ತೀವಿ. ಇಂಗ್ಲೀಷ್ ಒಳಗೆ ಎನ್ ಸ್ಕ್ವೇರ್ ಅಂತ ಓದ್ತೀವಿ, ಕನ್ನಡದಾಗ n ವರ್ಗ ಅಂತ ಓದ್ತೀವಿ. ಇದರಿಂದ ನಾವು ಏನು ತಿಳ್ಕೊಂಡ್ವಿ? ಯಾವ ಸಂಖ್ಯೆಗಳನ್ನು ನಾವು ಚೌಕದ ರೂಪದಲ್ಲಿ ವ್ಯಕ್ತಪಡಿಸೋಕೆ ಆಗುತ್ತಲ್ಲ ಅಂಥ ಸಂಖ್ಯೆಗಳನ್ನು ನಾವೇನಂತ ಹೇಳ್ತೀವಿ? ವರ್ಗ ಸಂಖ್ಯೆಗಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಎನ್ ಅಂದರೆ ಎನ್ ವರ್ಗ ಸಂಖ್ಯೆಗಳನ್ನು ಏನಂತ ಹೇಳ್ತೀವಿ? n ಇಂಟು ಎನ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಅಂತ ವ್ಯಕ್ತಪಡಿಸ್ತೀವಿ. ಹೌದಾ? ನೆಕ್ಸ್ಟು ಒಂದು ಪುಟದ ಕೊನೆಯಲ್ಲಿ ಬ್ರೈನ್ ಟ್ರೀಸರ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಿದೆ ನೋಡ್ರಿ, ಬಾಹುವಿನ ಉದ್ದ 3/5 ಅಥವಾ 2.5 ಮೂಲಮಾನ ಹೊಂದಿರುವಂತೆ ಚೌಕ ಇರುತ್ತದೆಯೇ ಅಂತ ಕೇಳಿದ್ದಾರೆ. ಹೌದಾ? ಇರುತ್ತಾ? ಹೌದು, ಇರ್ತೈತಿ. ಯಾಕಿರಲ್ಲ? ಅದು ಹೇಗೆ ಅಂತ ಪುಟ 4ರಲ್ಲಿ ನೋಡೋಣ. ನೆಕ್ಸ್ಟ್ ಪುಟ 4ರಲ್ಲಿ ಏನಿದೆ ನೋಡ್ರಿ, ಅದರ ಆನ್ಸರ್ ಹೌದು ಅಂತ ಹೇಳಿದ್ನ. ಹೌದು ಅಂತಲೇ ಇದೆ ನೋಡ್ರಿ. ಇಲ್ಲಿ ಅದರ ವಿಸ್ತೀರ್ಣ ಏನಾಗುತ್ತಾ? ನಮ್ಗೆ ಉದ್ದ ಎಷ್ಟು ಕೊಟ್ಟಿದ್ದಾರೆ? ಅದು 3/5 ಅಂತ ಕೊಟ್ಟಿದ್ದಾರೆ. ಹೌದಾ? ನಿಮ್ಗೆ ಚೌಕದ ವಿಸ್ತೀರ್ಣದ ಸೂತ್ರ ಏನೈತಿ?
ಬಾಹು ಇಂಟು ಬಾಹುನ ಅಂದರೆ ಬಾಹು ಇಂಟು ಬಾಹು ಅಂದರೆ 3/5 ಇಂಟು 3/5. ಈ 3/5 ವರ್ಗ ರೂಪದಲ್ಲಿ ಬರೆದಾಗ ಏನಾಗುತ್ತಾ 3/5 ಹೋಲ್ ಸ್ಕ್ವೇರ್ ಆಗುತ್ತಾ. ಇದನ್ನು ಎರಡನ್ನು ಗುಣಿಸಿದಾಗ ಏನಾಗುತ್ತಾ 3 3 9 5 5 25. ಅಥವಾ ಇದನ್ನ ಹಿಂಗೆ ಮಾಡ್ಬೇಕಂದ್ರೆ 3 3 9 5 5 25 ಹಿಂಗೂ ಬರಿಬೋದು. ಅದೇ ರೀತಿ 2.5 ಹೋಲ್ ಸ್ಕ್ವೇರನ್ನು ಹೇಗೆ ಬರಿತೀರಾ 2.5 ಇಂಟು 2.5 ಅಂತ ಬರಿತೀರಾ. ಹೌದಾ. ಈ ಎರಡನ್ನು ಗುಣಿಸಿದ್ರಾಗ ನಮಗೆ ಏನು ಸಿಗುತ್ತಾ 6.25 ಚದರ ಮೂಲಮಾನಗಳು ಆಗುತ್ತೆ. ನೆಕ್ಸ್ಟ್ ನಾವು ನೆನಪಿಡಬೇಕಾದ ಒಂದು ಅಂಶ ಏನಂದರೆ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳನ್ನು ಮಾತ್ರ ನಾವು ಪೂರ್ಣ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆ 1 4 9 16 25 ಅಪ್ ಟು ಸೋ ಆನ್ ಇವುಗಳೆಲ್ಲವೂ ಪೂರ್ಣ ವರ್ಗ ಸಂಖ್ಯೆಗಳಾಗಿವೆ. ಇವೆಲ್ಲವೂ ಏನು ಪೂರ್ಣ ವರ್ಗ ಸಂಖ್ಯೆಗಳಾಗಿವೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಟಾಪಿಕ್ ಐತಿ ಪೂರ್ಣ ವರ್ಗಗಳ ವಿನ್ಯಾಸ ಮತ್ತು ಗುಣಲಕ್ಷಣಗಳು ಅಂತ ಕೊಟ್ಟಿದ್ದಾರೆ. ಏನ್ರಿ ಇದು ಪೂರ್ಣ ವರ್ಗಗಳ ವಿನ್ಯಾಸ ಮತ್ತು ಗುಣಲಕ್ಷಣಗಳು ಅಂದ್ರೆ ಮೊದಲ 30 ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯಿರಿ ಮತ್ತು ಈ ಕೆಳಗಿನ ಕೋಷ್ಟಕವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ಹೌದಾ. ಬರ್ರಿ ಹಂಗಂದ್ರೆ ಇವಾಗ ನಿಮ್ಮ ಪುಸ್ತಕದಲ್ಲಿರೋ 1 ರಿಂದ 30 ಕೋಷ್ಟಕವನ್ನು ನಾವು ಪೂರ್ತಿ ಮಾಡೋಣ. ಇಲ್ಲಿ ನೋಡಿರಿ ಏನು ಕೊಟ್ಟಿದ್ದಾರೆ 1 ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. 2 ಸ್ಕ್ವೇರದ್ದು 4 ಆಗುತ್ತೆ. 3 ಸ್ಕ್ವೇರ್ ಮಾಡಿದ್ರೆ 9, 4 ಸ್ಕ್ವೇರ್ ಮಾಡಿದ್ರೆ 16, 5 ಸ್ಕ್ವೇರ್ ಮಾಡಿದರೆ 25, 6 ಸ್ಕ್ವೇರ್ ಇದನ್ನು ನಾವು ಬರೆದಿದ್ವಿ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81, 10 ಸ್ಕ್ವೇರ್ 100. ಹೌದಾ. ನೆಕ್ಸ್ಟ್ ಇಲ್ಲಿವರೆಗೂ ಅಂತೂ ನೀವೇ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಲೇಬೇಕು. ಎನಿ ಕಂಡೀಷನ್ ಯಾವುದೇ ಟ್ರಿಕ್ ಇಲ್ಲ. ನೆಕ್ಸ್ಟ್ ಇಲ್ಲಿಂದ ನಾನು ಒಂದು ಸೂಪರ್ ಡೂಪರ್ ಆಗಿರೋ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿರಿ 11 ಸ್ಕ್ವೇರ್ ಈಸ್ ಈಕ್ವಲ್ ಟು 121 ಅಂತ ಅವರೇ ಕೊಟ್ಟಿದ್ದಾರೆ. ಹೌದಾ. ನೆಕ್ಸ್ಟ್ ಏನೇನು ಮಾಡಿದ್ದಾರೆ 12 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವೇ ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡ್ತೀರಾ 12 ಇಂಟು 12 ಈ ರೀತಿ ಲೆಕ್ಕ ಮಾಡಿದರೆ ನಿಮಗೇನಾಗುತ್ತಾ ಭಾಳ ಟೈಮ್ ವೇಸ್ಟ್ ಆಗುತ್ತಾ. ಅದಕ್ಕೆ ನಾನು ಏನು ಮಾಡ್ತೀನಿ ನೋಡ್ರಿ ಇಲ್ಲೇ 12 ಸ್ಕ್ವೇರನ್ನು ಹೆಂಗೆ ಬರ್ಕೋತೀನಿ ಹಿಂಗೆ 12 ಸ್ಕ್ವೇರ್ ಐತೆ ಇದನ್ನೇನು ಮಾಡ್ತೀನಿ 2ಅನ್ನು 2 ಸರಿ ಗುಣಿಸ್ತೀನಿ. ಅಂದರೆ 2ಅನ್ನು 2 ಸರಿ ಗುಣಿಸಿದಾಗ ಎಷ್ಟು ಬಂತು 4 ಬಂತು. ನೆಕ್ಸ್ಟ್ 1 2 2 2 2 4 1 ಇಂಟು 2 ಇಂಟು 2 ಮಾಡಬೇಕು. ಅವಾಗ ಏನು ಬಂತು 4 ಬಂತು. ನೆಕ್ಸ್ಟ್ 1ಅನ್ನು ಏನು ಮಾಡ್ತೀನಿ 2 ಬಾರಿ ಗುಣಿಸ್ತೀನಿ. ಅಂದರೆ 1 ಇಂಟು 1 ಎಷ್ಟಾಯ್ತು 1 ಬಂತು. ಹಾಗಂದರೆ ಇದು ಅಷ್ಟು ಕೂಡಿಸಿ ಬರೆದಾಗ ಏನಾಯ್ತು 144. ಹೌದಾ. 144 ಆಯ್ತು. 12ಅನ್ನು ಸ್ಕ್ವೇರ್ ಮಾಡಿದರೆ 144. ಅದೇ ರೀತಿ 13 ಸ್ಕ್ವೇರ್ ಮಾಡಿರಿ ಏನಾಗುತ್ತೆ ನೋಡಿರಿ 13 ಸ್ಕ್ವೇರನ್ನು ಹೆಂಗೆ ಮಾಡ್ತೀರಾ 3 ಏನು ಮಾಡಬೇಕು 2 ಬಾರಿ ಗುಣಿಸ್ಬೇಕು. 3 ಸ್ಕ್ವೇರ್ ಅಂದರೆ 3 ಇಂಟು 3 3 9. ನೆಕ್ಸ್ಟ್ 1 ಇಂಟು 3 ಇಂಟು 2 ಮಾಡಬೇಕು. 1 ಇಂಟು 3 ಇಂಟು 2 ಎಷ್ಟಾಗುತ್ತಾ 1 3 3 3 2 6. ಹೌದಾ. ನೆಕ್ಸ್ಟ್ 1ಅನ್ನು 2 ಸರಿ ಗುಣಿಸ್ಬೇಕು. 1 ಸ್ಕ್ವೇರ್ ಮಾಡಿದಾಗ 1 ಇಂಟು 1 ಏನಾಯ್ತು 1 ಆಯ್ತಾ. ಇವನ್ನೆಲ್ಲ ಕೂಡಿಸಿ ಬರೆದಾಗ 169 ಆಯಿತು. ನೆಕ್ಸ್ಟ್ ಇವು 2 ಗೊತ್ತಾಯ್ತಾ ಹೆಂಗೆ ಮಾಡಿದ್ನಿ ಅನ್ನೋದು. ನೆಕ್ಸ್ಟ್ 14 ಸ್ಕ್ವೇರನ್ನು ಹೆಂಗೆ ಮಾಡ್ತೀರಿ ನೋಡ್ರಿ 4ಅನ್ನು 2 ಬಾರಿ ಗುಣಿಸ್ಬೇಕು. ಹೌದಾ. 4 ಇಂಟು 4 ಏನೋ 16 ಕೈಲ ಬಂತು 1. ಹೌದಾ. 1 ಇಂಟು 4 4 4 2 8 1 9. ಹೌದಾ. ನೆಕ್ಸ್ಟ್ 1ಅನ್ನು 2 ಸರಿ ಗುಣಿಸಿದ್ರೆ 1 ಬರುತ್ತೆ 196. ಅದೇ ರೀತಿ 15 ಸ್ಕ್ವೇರ್ ಮಾಡಿರಿ 5 5 25 ಕೈಲ ಬಂತು 2 5 1 5 5 5 2 10 10ಕ್ಕೆ 2 ಕೂಡಿಸಿದ್ರೆ 12 ಕೈಲ ಬಂತು 1 1ಅನ್ನು 2 ಸರಿ ಗುಣಿಸಿದ್ರೆ 1 ಬರುತ್ತೆ. ಅದಕ್ಕೆ 1 ಕೂಡಿಸ್ಬೇಕು 2 ಬಂತು. ನೆಕ್ಸ್ಟ್ 16ಅನ್ನು ಸ್ಕ್ವೇರ್ ಮಾಡಬೇಕು 6 6 36 ಕೈಲ ಬಂತು 3 1 6 6 6 2 12 ಕೈಲ ಬಂತು 1 ಇಲ್ಲಿ 2 ಬರ್ಕೊಂಡೆ. ನೆಕ್ಸ್ಟ್ 1ಅನ್ನು ಸ್ಕ್ವೇರ್ ಮಾಡಿದರೆ 1 ಪ್ಲಸ್ 1 2 ಆಯಿತು. ನೆಕ್ಸ್ಟ್ 17 ಸ್ಕ್ವೇರನ್ನು ಹೇಗೆ ಬರ್ತೀನಿ ನೋಡ್ರಿ ಇಲ್ಲಿ 7 7 49. ಹೌದಾ. 9 ಇಲ್ಲಿ ಬರದೆ 4 ಕ್ಯಾರಿ ತೊಗೊಂಡೆ. ನೆಕ್ಸ್ಟ್ 1 7 7 7 2 14 14ಕ್ಕೆ 4 ಕೂಡಿಸಿದ್ರೆ 18. ಹೌದಾ. ನೆಕ್ಸ್ಟ್ ಏನು ಮಾಡ್ತೀರಾ 18 ಅಂದರೆ 1 ಕೈಲ ಬಂತು. 1ಅನ್ನು 2 ಸರಿ ಗುಣಿಸಿದ್ರೆ
ಒಂದೇ. ಒಂದಕ್ಕೆ ಏನು ಮಾಡಬೇಕು, ಒಂದನ್ನು ಕೂಡಿಸಿದಾಗ ಏನು ಬಂತು, 289. ನೆಕ್ಸ್ಟ್ 8ನ್ನು 2 ಸರಿ ಗುಣಿಸ್ಬೇಕು. 8 ಎಂಟ್ಲೆ 64, 6ನ್ನು ಕೈಲ ಬಂತು 6. ನೆಕ್ಸ್ಟ್ 1 ಎಂಟ್ಲೆ 8, 8 ಎರಡ್ಲೆ 16, 16ಕ್ಕೆ 6 ಕೂಡಿಸಿದ್ರೆ ಎಷ್ಟಾಗುತ್ತಾ, 22. 2 ಕೈಲ ಬಂತು 2. ನೆಕ್ಸ್ಟ್ 1ನ್ನು 2 ಸರಿ ಗುಣಿಸಿದಾಗ ಒಂದೇ ಬರುತ್ತಾ, ಆ 1ಕ್ಕೆ ಏನು ಮಾಡಬೇಕು, 2ನ್ನು ಕೂಡಿಸ್ಬೇಕು. 3 ಆಯ್ತಾ, 324. ನೆಕ್ಸ್ಟ್ 19 ಸ್ಕ್ವೇರ್ ಮಾಡಬೇಕು. ಹೌದಾ, 9ನ್ನು 2 ಸರಿ ಗುಣಿಸಿದ್ರೆ 81, ಅಂದರೆ ಬಿಡಿ ಸ್ಥಾನವನ್ನು ಇಲ್ಲಿ ಹಚ್ಕೊಂಡೆ. 10ರ ಸ್ಥಾನವನ್ನು 8ನ್ನು ಏನು ಮಾಡಿದೆ, ಕೈಲ ತೊಗೊಂಡೆ. ನೆಕ್ಸ್ಟು 1 9 9, 9 ಎರಡ್ಲೆ 18, 18ಕ್ಕೆ ಏನು ಕೂಡಿಸಿದ್ರೆ ಎಷ್ಟು, 26. 6ನ್ನು ಇಲ್ಲಿ ಬರ್ಕೊಂಡೆ, 2ನ್ನು ಕೈಲ ತೊಗೊಂಡೆ. ನೆಕ್ಸ್ಟು 1ನ್ನು 2 ಸರಿ ಗುಣಿಸಿದ್ರೆ 1, 1ಕ್ಕೆ 2 ಕೂಡಿಸಿದ್ರೆ 3, 361. ನೆಕ್ಸ್ಟ್ 20ನ್ನು ಸ್ಕ್ವೇರ್ ಮಾಡಿದರೆ 400. 2ನ್ನು 2 ಸರಿ ಗುಣಿಸಿದ್ರೆ 0. 2 ಇಂಟು 0 0, 0 ಇಂಟು 2 0, 2 ಎರಡ್ಲೆ 4. ಗೊತ್ತಾಯ್ತು ರೀ ಹೆಂಗೆ ಮಾಡಬೇಕು ಅನ್ನೋದು. ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನೀವು 21ರಿಂದ 30ರವರೆಗಿನ ವರ್ಗ ಸಂಖ್ಯೆಗಳನ್ನು ನೀವು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಆವಾಗ ನಾನು ಈ ಟ್ರಿಕ್, ನಾನು ಹೇಳಿರುವಂತಹ ಟ್ರಿಕ್ಕು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿರಿ, ಯಾವ ವಿನ್ಯಾಸಗಳನ್ನು ನೀವು ಗಮನಿಸುವಿರಿ? ನೀವು ಗಮನಿಸಿದ ಅಂಶಗಳನ್ನು ಹಂಚಿಕೊಳ್ಳಿ ಮತ್ತು ನಿಮ್ಮ ತೀರ್ಮಾನವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಇದು ಗಣಿತದ ಮಾತು. ಗಣಿತ ಏನು ಹೇಳ್ತೈತಿ ನೋಡಿರಿ, ನಿಮಗೊಂದು ಕ್ವಶನ್ ಕೇಳತೈತಿ. ಇಲ್ಲಿ ಯಾವ ವಿನ್ಯಾಸವನ್ನು ಗಮನಿಸಿದ್ರಿ ಮತ್ತು ನೀವು ಗಮನಿಸಿದ ಅಂಶಗಳನ್ನು ಇಲ್ಲಿ ಅಂಶಗಳು ಮತ್ತು ತೀರ್ಮಾನವನ್ನು ಇಲ್ಲಿ ಹಂಚ್ಕೊಳ್ರಿ ಅಂತ ಹೇಳ್ತೈತಿ. ಅದಕ್ಕೆ ಉತ್ತರ ನೋಡ್ರಿ, ಇಲ್ಲಿ ಮೇಲಿನ ಕೋಷ್ಟಕದಲ್ಲಿ ವರ್ಗಗಳ ಬಗ್ಗೆ ಅಧ್ಯಯನ ಮಾಡಿ ಅವುಗಳ ವರ್ಗಗಳ ಬಿಡಿ ಸ್ಥಾನದಲ್ಲಿ ಕಂಡುಬರುವ ಅಂಕಿಗಳು ಯಾವುವು, ಅವುಗಳ ಕೊನೆ ಅಂದರೆ ಬಿಡಿ ಸ್ಥಾನದಲ್ಲಿ ಇರುವ ಅಂಕಿಗಳು 0 1 4 5 6 ಅಥವಾ 9 ಆಗಿವೆ. ಅಲ್ಲದೆ 2 3 7 ಅಥವಾ 8 ಕೊನೆಯಲ್ಲಿ ಬಿಡಿ ಸ್ಥಾನದಲ್ಲಿ ಇರುವುದಿಲ್ಲ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಇದನ್ನೇನು ಹೇಳಿದ್ದಾರೆ ಅಂದ್ರೆ, ಈ ಕೋಷ್ಟಕವನ್ನು ನೋಡ್ರಿ, ಇಲ್ಲಿ ಏನು ಹೇಳಿದ್ದಾರೆ, ಮೇಲಿನ ಕೋಷ್ಟಕವನ್ನು ನಾವು ಇಲ್ಲಿ ಸ್ಟಡಿ ಮಾಡಿದ್ವಿ. ಇದು ಪರವಾಗಿಲ್ಲ, ಇದನ್ನು ನೀವು ಸಾಲ್ವ್ ಮಾಡಿರಿ. ಇವು ಎರಡರ ಮೇಲೆ ನಾನು ಹೇಳ್ತೀನಿ ನೋಡ್ರಿ. ಇಲ್ಲಿ ಏನು ಹೇಳಿದ್ದಾರೆ, ಬಿಡಿ ಸ್ಥಾನದಲ್ಲಿ ಕಂಡುಬರುವ ಅಂಕಿಗಳು ಯಾವ್ಯಾವು ಅಂತ ಹೇಳಿದ್ದಾರೆ. 1 4 9 6 5 6 9 4 1 0 ಅಂತ ಐತಿ. ಹೌದಾ, ಇಲ್ಲಿ 0 1 4 5 6 9 ಈ ಅಂಕಿಗಳನ್ನು ಬಿಟ್ಟರೆ ಮತ್ತು ಯಾವ ಅಂಕಿಗಳು ನಾವು ಕೊನೆಯಲ್ಲಿ ನೋಡಾತಿಲ್ಲ. ಹೌದಾ, ನೆಕ್ಸ್ಟ್ 2 3 7 8 ಅನ್ನೋದು ಕೊನೆ ಸ್ಥಾನದಲ್ಲಿ ಒಟ್ಟು ಬಂದೇ ಇಲ್ಲ. ಇಲ್ಲೆಲ್ಲಾದರೂ ನಮಗೆ 2ರಿಂದ ಕೊನೆಗೊಂಡಿದ್ದು, 3ರಿಂದ ಕೊನೆಗೊಂಡಿದ್ದು, ಅಥವಾ 7 ಅಥವಾ 8ರಿಂದ ಕೊನೆಗೊಂಡಿರುವಂತಹ ಯಾವುದಾದ್ರೂ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳದಾವ? ಇಲ್ಲವೇ ಇಲ್ಲ. ಯಾಕಂದರೆ ಅಂದರೆ ಕೆಳಗೆ ನೋಡೋಣ ಏನೈತಿ ನೋಡ್ರಿ. ಇಲ್ಲಿ ನೆಕ್ಸ್ಟು ಒಂದು ಸಂಖ್ಯೆಯು 0 1 4 5 6 ಅಥವಾ 9ರಲ್ಲಿ ಕೊನೆಗೊಂಡರೆ ಅದು ಯಾವಾಗಲೂ ಒಂದು ವರ್ಗವೇ ಅಂತ ಕ್ವಶನ್ ಮಾಡಿದ್ದಾರೆ. ಹೌದು, ಇಲ್ಲಿ ನಮಗೆ ಸಿಕ್ಕಿರುವಂತಹ ಕೊನೆ ಅಂಕಿಗಳು ಯಾವ್ಯಾವು? 0 1 4 5 6 9. ಇದ್ರ ಬಿಟ್ಟರೆ ಮತ್ತೆ ಯಾವುದು ಸಂಖ್ಯೆಯಿಂದ ಕೊನೆಗೊಂಡಿಲ್ಲ. ಹೌದಾ, ಹಾಗಾದರೆ ಇದೇ ವರ್ಗ ಸಂಖ್ಯೆನಾ? ನಾವು ಇಲ್ಲಿ ಕಂಡುಹಿಡಿಯೋದೆಲ್ಲ ಏನೋ ವರ್ಗ ಸಂಖ್ಯೆಗಳನ್ನ, ಹಾಗಾದರೆ ಇದೇ ವರ್ಗ ಸಂಖ್ಯೆನಾ ಅಂತ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಏನೈತಿ ನೋಡೋಣ. 16 ಮತ್ತು 36 ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 6 ಇರುವ 2 ಸಂಖ್ಯೆಗಳು ವರ್ಗ ಸಂಖ್ಯೆಗಳಿವೆ. ಇಲ್ಲೇನೋ 16 ಮತ್ತು 36 ಸಂಖ್ಯೆಗಳದಾವಲ್ಲ, ಇಲ್ಲಿ ನೋಡ್ರಿ 16 ಮತ್ತು 36 ಸಂಖ್ಯೆಗಳು ಏನಾಗಿದ್ದಾವಂತ ಕೊನೆಗೆ 6ರಿಂದ ಕೊನೆಗೊಂಡಿದ್ದಾವಂತ. ಹಾಗಂದರೆ ಇವು ವರ್ಗ ಸಂಖ್ಯೆನಾ ಅಂತ ಕೇಳಿದ್ದಾರೆ. ಇವು ವರ್ಗ ಸಂಖ್ಯೆಗಳಾಗಿದ್ದಾವೆ. ಈ ಎರಡು ಏನಾಗಿದ್ದಾವೆ? ವರ್ಗ ಸಂಖ್ಯೆಗಳಾಗಿದ್ದಾವೆ. ಅದಾಗಿಯೂ ಬಿಡಿ ಸ್ಥಾನದಲ್ಲಿ 6 ಆಗಿರುವ 26 ಅನ್ನೋ ಸಂಖ್ಯೆ ವರ್ಗ ಸಂಖ್ಯೆ ಅಲ್ಲ ಅಂತ ಹೇಳಿದ್ದಾರೆ. ಹೌದು, ನೋಡೋಣ, ಚೆಕ್ ಮಾಡಿರಿ. ಇಲ್ಲಿ 25 ಐತೆ, 5ನ್ನು ಸ್ಕ್ವೇರ್ ಮಾಡಿದರೆ 25 ಬಂತು. ಹೌದಾ, 26 ಇಲ್ಲ. ಹಾಗಂದರೆ ಇದೇನು 6ರಿಂದ ಕೊನೆಗೊಂಡೈತೆ, ಬಟ್ ಏನಿಲ್ಲ, ಅದು ವರ್ಗ ಸಂಖ್ಯೆ ಅಲ್ಲ.
ಹೌದಾ, ಸ್ಕ್ವೇರ್ ನಂಬರ್ ಅಲ್ಲ. ಆದ್ದರಿಂದ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳನ್ನು ನೋಡುವ ಮೂಲಕ ನಾವು ಒಂದು ಸಂಖ್ಯೆಯು ಒಂದು ವರ್ಗವೇ ಎಂದು ನಿರ್ಧರಿಸಲು ಸಾಧ್ಯವಿಲ್ಲ. ಆದರೆ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳನ್ನು ಒಂದು ಸಂಖ್ಯೆಯು ಯಾವಾಗಲೂ ವರ್ಗವಲ್ಲ ಎಂಬುದನ್ನು ತಿಳಿಸುತ್ತದೆ. ಒಂದು ಸಂಖ್ಯೆಯು 2, 3, 7 ಅಥವಾ 8ರೊಂದಿಗೆ ಕೊನೆಗೊಂಡರೆ ಅದು ವರ್ಗವಲ್ಲ ಎಂದು ನಾವು ಖಚಿತವಾಗಿ ಹೇಳಬಹುದು. ಅಂದರೆ ಏನ್ರಿ ಇದ್ರ ಮೀನಿಂಗು? ಇಲ್ಲಿ ಕೋಷ್ಟಕವನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದ್ರಿ. ಈ ಕೋಷ್ಟಕವನ್ನು ಅಬ್ಸರ್ವ್ ಮಾಡಿದ್ರಲ್ಲ, ಇಲ್ಲಿ ಏನೇನು ನೋಡಿದ್ರಿ? 0, 1, 4, 5, 6, 9ರಿಂದ ಕೊನೆಗೊಂಡಿದ್ದಕ್ಕೆ ನಾವು ಏನಂತ ಹೇಳ್ತೀವಿ? ವರ್ಗ ಸಂಖ್ಯೆಗಳು ಅಂತ ಹೇಳ್ತೀವಿ ಅಂತ ಹೇಳ್ತೀವಿ. ಆದರೆ ಇನ್ನೊಂದು ಕ್ವಶನ್ ಅವರೇ ಹೇಳಿದರು, 6ರಿಂದ ಕೊನೆಗೊಂಡಿದ್ದು ವರ್ಗ ಸಂಖ್ಯೆಗಳು ಅಂತ ಐತಿ. ಆದ್ರೆ ಇಲ್ಲಿ 25 ಆದ ನಂತರ 26 ಐತಿ. ಇದರದ್ದು ವರ್ಗ ಸಂಖ್ಯೆ ಏನಾದರೂ ಐತೆ? ಇಲ್ಲ. ಹಾಗಾಗಿ ನಾವು ಏನಂತ ಹೇಳತ್ತೀವಂದ್ರೆ 0, 1, 4, 5, 6, 9 ಇದ್ರಂದ್ರೆ ಅದು ವರ್ಗ ಸಂಖ್ಯೆ ಆಗಲ್ಲ. ಅದರಿಂದ ನಾವು ಕನ್ಕ್ಲೂಷನಿಗೆ ಬರಲ್ಲ. ಬಟ್ ಏನು ಹೇಳಿದಾರಂದ್ರೆ 2, 3, 5 ಇದ್ರಂದ್ರೆ ಅದು 100ಕ್ಕೆ 100 ಅಂದ್ರೆ ಕನ್ಫರ್ಮ್ ಆಗಿ ಹೇಳ್ಬೋದಂತ ನಾವು ಇದು ವರ್ಗ ಸಂಖ್ಯೆ ಅಲ್ಲ ಅಂತ. ಆದ್ರೆ ಇದು ವರ್ಗ ಸಂಖ್ಯೆ ಹೌದು ಅನ್ನೋಕ್ಕೆ ಯಾವುದೂ ಟ್ರಿಕ್ಕಿಲ್ಲ ಅಂತೆ. ಆದರೆ ನಾವು ಏನು ಟ್ರಿಕ್ ಯೂಸ್ ಮಾಡ್ಬೋದಿಲ್ಲ? 2, 3, 7, 8 ಅನ್ನೋದು ಇದು ವರ್ಗ ಸಂಖ್ಯೆ ಅಲ್ಲ ಅಂತ ನಾವು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 5th ಪೇಜ್ ಒಳಗೆ ಏನಿದೆ ನೋಡ್ರಿ, ಅವುಗಳ ಬಿಡಿ ಸ್ಥಾನದ ಅಂಕಿಗಳನ್ನು ನೋಡಿ ಅವು ವರ್ಗ ಸಂಖ್ಯೆಗಳಲ್ಲ ಎಂದು ನೀವು ನಿರ್ಧರಿಸಬಹುದಾದ 5 ಸಂಖ್ಯೆಗಳನ್ನು ಬರೆಯಿರಿ. 1 ಸ್ಕ್ವೇರ್, 9 ಸ್ಕ್ವೇರ್, 11 ಸ್ಕ್ವೇರ್, 19 ಸ್ಕ್ವೇರ್, 21 ಸ್ಕ್ವೇರ್ ಮತ್ತು 29 ಸ್ಕ್ವೇರ್ ಎಂಬ ವರ್ಗಗಳು ಅವುಗಳ ಬಿಡಿ ಸ್ಥಾನದಲ್ಲಿ ಒಂದನ್ನು ಹೊಂದಿವೆ. ಇವೆಲ್ಲವೂ ಏನು ಮಾಡಿದಾವೆ? ಒಂದನ್ನು ಹೊಂದಿದಾವೆ. ಹೌದಾ? 1ರ ವರ್ಗ ಏನು? 1, 9ರ ವರ್ಗ 81, 11ರ ವರ್ಗ 121, 19ರ ವರ್ಗ 361, ಹಾಗೆ 21ರ ವರ್ಗ ಮಾಡಿರಿ, ಹಾಗೆ 29ರ ವರ್ಗ ಮಾಡಿರಿ. ಕೊನೆಯಲ್ಲಿ ನಮ್ಮ ಬಿಡಿ ಸ್ಥಾನದಲ್ಲಿ ಏನು ಸಿಗುತ್ತೆ? ನಮ್ಗೆ ಒಂದೇ ಸಿಗುತ್ತಾ, ಅಂದರೆ ಒಂದು ಅಂಕಿಯನ್ನು ಹೊಂದಿರ್ತೈತಿ. ನೆಕ್ಸ್ಟ್ ಮುಂದಿನ 2 ವರ್ಗ ಸಂಖ್ಯೆಗಳನ್ನು ಬರೆಯಿರಿ. ಅಂದರೆ 29 ಆದ ನಂತರ ಇನ್ನೂ 2 ವರ್ಗ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಅದು ಏನಾಗಿರಬೇಕು? ಒಂದು ಸಂಖ್ಯೆಯು ಬಿಡಿ ಸ್ಥಾನದಲ್ಲಿ 1 ಅಥವಾ 9ನ್ನು ಹೊಂದಿದ್ದರೆ ಅದರ ವರ್ಗವು 1ರಲ್ಲಿ ಕೊನೆಗೊಳ್ಳುತ್ತದೆ ಎಂದು ಗಮನಿಸಿ. ಹಂಗಂದ್ರೆ ನೆಕ್ಸ್ಟ್ ನೋಡೋಣ. ಇದರಿಂದ ಅವ್ರು ಹೇಳಿದಾರೆ ಸಂಖ್ಯೆ ಅಂದರೆ ನೆಕ್ಸ್ಟ್ ಸಂಖ್ಯೆ ಏನಂದ್ರೆ 1ರಿಂದ ಕೊನೆಗೊಳ್ಬೇಕಂತ, 1 ಅಥವಾ 9ರಿಂದ ಕೊನೆಗೊಳ್ಬೇಕಂತ. ಹಾಗಾದರೆ 29 ಆದ ನಂತರ ಯಾವುದೈತಿ? 31ನ ಸ್ಕ್ವೇರ್ ಮಾಡಿದರೆ ನಮಗೇನು ಬರಬೇಕು? ಕೊನೆಯ ಬಿಡಿ ಸ್ಥಾನದಲ್ಲಿ 1 ಸಿಗಬೇಕು. ಅದನ್ನು ನೋಡೋಣ. ನೆಕ್ಸ್ಟ್ 9 ಅಂದ್ರೆ ಕೊನೆಗೊಳ್ಬೇಕು ಅಂತ ಹೇಳಿದ್ದಾರೆ. ಆದ ನಂತರ ನೆಕ್ಸ್ಟ್ ಏನೈತಿ? 39 ಸ್ಕ್ವೇರ್. ಇವು 2 1ರಿಂದ ಕೊನೆಗೊಳ್ತವೆ ಇಲ್ಲ ಅಂತ ನೋಡೋಣ. 31ನ ಸ್ಕ್ವೇರ್ ಮಾಡಿದರೆ ಎಷ್ಟಾಗುತ್ತಾ? 31ನ ಸ್ಕ್ವೇರ್ ಮಾಡಿದ್ರೆ 1ನ ಸ್ಕ್ವೇರ್ ಮಾಡಿದ್ರೆ 1, 3 × 1 3, 3 2 6, 3 3 9, 961. ಹಾಗಾದ್ರೆ 1ರಿಂದ ಕೊನೆಗೊಳ್ತಾ 39ನ ಸ್ಕ್ವೇರ್ ಮಾಡಿರಿ, ಅವಾಗ ಏನಾಗುತ್ತೆ ನೋಡಿರಿ? 9 9 81, ಕೈಲ ಬಂತು 8, 3 9 27, 27 2 54, 54ಕ್ಕೆ 8 ಕೂಡಿಸಿದ್ರೆ ಎಷ್ಟು? 62, 2 6, ಕೈಲ ಬಂತು 6, 3 3 9, 9ಕ್ಕೆ 6 ಕೂಡಿಸಿದ್ರೆ 15. ಅಂದರೆ ಎಷ್ಟಾಯ್ತಿಲ್ಲ? 1521 ಸಿಕ್ತು. ಅದರ ಕೊನೆಯ ಬಿಡಿ ಸ್ಥಾನದಲ್ಲಿ ಏನು ಸಿಕ್ತು? 1. ಈ ಪ್ರಶ್ನೆಗೆ ಉತ್ತರ ಏನು ಅನ್ನೋದು ಗೊತ್ತಾಯ್ತು. ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ನಾ ಹೇಳಕತ್ತಿದ್ದು ಅರ್ಥ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಸಂಖ್ಯೆ 6ರಲ್ಲಿ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳನ್ನು ಪರಿಗಣಿಸೋಣ. 16ನ್ನು ಹೇಗೆ ಬರಿತೀವಿ? ವರ್ಗ ಸಂಖ್ಯೆಯಲ್ಲಿ 4 ಸ್ಕ್ವೇರ್ ಅಂತ ಬರಿತೀವಿ. ನೆಕ್ಸ್ಟ್ 36ನ್ನು 6 ಸ್ಕ್ವೇರ್, 196ನ್ನು 14 ಸ್ಕ್ವೇರ್, 256ನ್ನು 16 ಸ್ಕ್ವೇರ್, 576ನ್ನು 24 ಸ್ಕ್ವೇರ್, 676ನ್ನು 26 ಸ್ಕ್ವೇರ್ ಅಂತ ಬರಿತೀವಿ. ಹೌದಾ? ಇಲ್ಲಿ
ಸ್ವಲ್ಪ ಅಬ್ಸರ್ವ್ ಮಾಡಿರಿ, 6ರಿಂದ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳು ಅಂತ ಹೇಳಿದ್ದಾರೆ. 6ರಿಂದನ ಕೊನೆಗೊಂಡೈತಿ, ಇಲ್ಲಿ 6ರಿಂದ ಕೊನೆಗೊಂಡೈತಿ, ಇಲ್ಲಿ 6, ಇಲ್ಲಿ 6, ಇಲ್ಲಿ 6, ನೆಕ್ಸ್ಟ್ ಇಲ್ಲಿ 6, ಇಲ್ಲಿ 6ರಿಂದ ಕೊನೆಗೊಂಡೈತಿ. ಹೌದಾ? ಹಾಗಾದ್ರೆ ಏನು ಕೇಳಿದ್ದಾರೆ, ನೆಕ್ಸ್ಟ್ ಕೆಳಗೆ ಕ್ವಶನ್ ಏನು ಕೊಟ್ಟಿದ್ದಾರೆ, ಈ ಕೆಳಗಿನ ಯಾವ ಸಂಖ್ಯೆಗಳ ವರ್ಗದ ಬಿಡಿ ಸ್ಥಾನದಲ್ಲಿ ಅಂಕಿ 6 ಹೊಂದಿವೆ ಅಂತ ಕಂಡುಹಿಡಿಬೇಕು. ಇಲ್ಲಿ ಕೆಲವೊಂದಿಷ್ಟು ವರ್ಗ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕೊನೆಯ ಅಂಕಿ ಅಂದರೆ ಕೊನೆಯ ಸ್ಥಾನದಲ್ಲಿ ಅಂಕಿ 6ರಿಂದ ಕೊನೆಗೊಳ್ಳುತ್ತಾ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಅದರಲ್ಲಿ ಮೊದಲೇ ಪ್ರಶ್ನೆ ಏನಿದೆ, 38 ಸ್ಕ್ವೇರ್ ಅಂತ ಐತಿ. ಹೌದಾ? ಇದನ್ನು ಚೆಕ್ ಮಾಡೋಣ್ರಿ. ಇಲ್ಲಿ ನೋಡ್ರಿ, 8ನ್ನು 2 ಸರಿ ಗುಣಿಸಿದ್ರೆ 8 8 64 ಬಂತು. ಹಂಗಾರೆ ಬಿಡಿ ಸ್ಥಾನದಲ್ಲಿ 4 ಸಿಗ್ತಾ? ಹಾಗಾದ್ರೆ ಇದು ಆಗಲ್ಲ. ನೆಕ್ಸ್ಟ್ ಇದನ್ನೆಲ್ಲ ವರ್ಗ ಸಂಖ್ಯೆ ಮಾಡಿ ನೋಡೋದಕ್ಕಿಂತ ಇಲ್ಲಿ ನಮಗೆ ಬಿಡಿ ಸ್ಥಾನದಲ್ಲಿ ಅಂಕಿ ಏನಿರುತ್ತಾ ಅನ್ನೋದು ಅಷ್ಟೇ ಹೇಳಿದ್ದಾರೆ. ವರ್ಗದ ಬಿಡಿ ಸ್ಥಾನದಲ್ಲಿ ಅಂತ ಹೇಳಿದ್ದಾರೆ. ಬಿಡಿ ಸ್ಥಾನದ ಅಂಕಿಯನ್ನು ಅಷ್ಟೇ ನೋಡ್ಬಿಡೋಣ. 8 8 64, 4 ಬಂತು. ಇದು ಅಲ್ಲ. ನೆಕ್ಸ್ಟ್ 4 4 16, ಹೌದು ಇದು. ಹೌದಾ? 4 4 16, ಇದು ಹೌದು. ಇದು ಏನು ವರ್ಗ 6ರಿಂದ ಕೊನೆಗೊಳ್ಳುವ ವರ್ಗ ಸಂಖ್ಯೆ ಆಗೈತಿ. ನೆಕ್ಸ್ಟ್ 6 6 36, ಇದು ಹೌದು. ನೆಕ್ಸ್ಟ್ 6 6 36, ಇದು ಹೌದು. ನೆಕ್ಸ್ಟ್ 4 4 16, ಇದು ಹೌದು. ನೆಕ್ಸ್ಟ್ 2 2 4, ಇದು ಅಲ್ಲ. ಅಂದರೆ ವರ್ಗ ಸಂಖ್ಯೆ 6ರಿಂದ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳು ಯಾವುವು? 34 ಸ್ಕ್ವೇರ್, 46 ಸ್ಕ್ವೇರ್, 56 ಸ್ಕ್ವೇರ್, 74 ಸ್ಕ್ವೇರ್. ಹಾಗಾದರೆ ಈ 2ನೇ ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ ನೋಡ್ರಿ, ನೀವು ಈಗಾಗಲೇ ಭರ್ತಿ ಮಾಡಿದ ಕೋಷ್ಟಕದಿಂದ ಸಂಖ್ಯೆಗಳು ಮತ್ತು ಅವುಗಳ ವರ್ಗಗಳನ್ನು ಗಮನಿಸಿದಾಗ ಕಂಡುಬರುವ ಇನ್ನೂ ಹೆಚ್ಚಿನ ವಿನ್ಯಾಸಗಳನ್ನು ಕಂಡುಹಿಡಿಯಿರಿ. ಈ ಕೆಳಗಿನ ಸಂಖ್ಯೆಗಳನ್ನು ಮತ್ತು ಅವುಗಳ ವರ್ಗ ಸಂಖ್ಯೆಗಳನ್ನು ಗಮನಿಸಿ. ಏನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲೊಂದು ವಿನ್ಯಾಸವನ್ನು ಕೊಟ್ಟಿದ್ದಾರೆ. ಅಂದರೆ ಕ್ಲೌಡ್ ಪ್ಯಾಟರ್ನ್, ಮೋಡಗಳ ವಿನ್ಯಾಸವನ್ನು ಕೊಟ್ಟಿದ್ದಾರೆ. ಈ ಮೋಡಗಳ ವಿನ್ಯಾಸದಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲೇ ನಮಗೆ 1 0 ಇದೆ ಅಂತ ಹೇಳಿದ್ದಾರೆ. ಅಂದರೆ ಇವು ಏನು ಹೇಳ್ತಾವಂದ್ರೆ ನನಗೆ 1 0 ಐತಿ ಅಂತ ಹೇಳತ್ತಾವ ಈ ಸಂಖ್ಯೆಗಳು. ಆದರೆ ಇವು ಏನು ಹೇಳತ್ತಾವಂದ್ರೆ ನಮಗೆ 2 0ಗಳಿವೆ ಅಂತ ಹೇಳತ್ತಾವ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ, 100 200 700 900 ಇವು ಏನು ಹೇಳತ್ತಾವಂದ್ರೆ ನಮಗೆ 2 0ಗಳದಾವು ಅಂತ ಹೇಳತ್ತಾವ. ಆದರೆ ಇದು 10,000 40,000 49,000 81,000 ಇವು ಏನು ಹೇಳತ್ತಾವ, 4 0ಗಳಿವ ಅಂತ ಹೇಳ್ತಾರೆ. ಹಾಗಾದರೆ ಏನು ಗಮನಿಸ್ತೀರಿ ಇಲ್ಲಿ? ಏನಪ್ಪ ಅಂದ್ರೆ 1 0 ಇದ್ರಂದ್ರೆ ಅದರ ವರ್ಗ ಮಾಡಿದಾಗ ಏನಾಗುತ್ತಾ, 2 ಆಗ್ತಾವೆ. ಅಂದರೆ ಅದರ 2ರಷ್ಟು ಹೆಚ್ಚು ಹಾಕೋತಾಗುತ್ತೆ. ಇಲ್ಲಿ 2 ಇದ್ದರೆ ಅದರ 2ರಷ್ಟು ಅಂದರೆ 4 ಹೆಚ್ಚಾಗುತ್ತಾ. ಹೌದಾ? ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ನೋಡೋಣ. ಇದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಒಂದು ಸಂಖ್ಯೆಯ ಕೊನೆಯಲ್ಲಿ 3 0ಗಳಿದ್ದರೆ ಅದರ ವರ್ಗದ ಕೊನೆಯಲ್ಲಿ ಎಷ್ಟು 0ಗಳನ್ನು ಹೊಂದಿರುತ್ತವೆ ಅಂತ ಕೇಳಿದ್ದಾರೆ. ಎಷ್ಟು 0ಗಳನ್ನು ಹೊಂದಿರ್ತಾವೆ? 6 0ಗಳು. ಅಂದರೆ 3 0ಗಳಿದ್ರೆ ಅಂದರೆ ಅದರದ್ದು 2ರಷ್ಟು ಹೆಚ್ಚಾಗುತ್ತಾ ಅಂತ ಹೇಳೀನಿ. ಹೌದಾ? 3 0ಗಳಿದ್ರೆ 6 0ಗಳಾಗ್ತಾವೆ. ಅಂದರೆ ಉತ್ತರ ಏನಾಗುತ್ತಾ, 3ರ 2ರಷ್ಟು ಅಂದರೆ 6 0ಗಳು ಇರ್ತಾವೆ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಒಂದು ಸಂಖ್ಯೆಯ ಕೊನೆಯಲ್ಲಿರುವ 0ಗಳ ಸಂಖ್ಯೆ ಮತ್ತು ಅದರ ವರ್ಗದ ಕೊನೆಯಲ್ಲಿರುವ 0ಗಳ ಸಂಖ್ಯೆಯ ಬಗ್ಗೆ ನೀವು ಏನು ಗಮನಿಸಿದ್ದೀರಾ? ಇದು ಯಾವಾಗಲೂ ಸಾಧ್ಯವೇ? ವರ್ಗ ಸಂಖ್ಯೆಯ ಕೊನೆಯಲ್ಲಿ ಸಮ ಸಂಖ್ಯೆಯ 0ಗಳನ್ನು ಮಾತ್ರ ಹೊಂದಿರಬಹುದು ಎಂದು ನಾವು ಹೇಳಬಹುದೇ? ಒಟ್ಟೆ ಇದರಲ್ಲಿ 3 ಪ್ರಶ್ನೆಗಳು ಅಡಗಿದಾವೆ. ಅವು ಏನೇನು ನೋಡ್ರಿ. ಫಸ್ಟ್ ಏನು ಹೇಳಿದ್ದಾರೆ ಅವರು, ಒಂದು ಸಂಖ್ಯೆಯ ಕೊನೆಯಲ್ಲಿರುವ 0ಗಳ ಸಂಖ್ಯೆ ಮತ್ತು ಅದರ ವರ್ಗದ ಕೊನೆಯಲ್ಲಿ 0ಗಳ ಸಂಖ್ಯೆಯ ಬಗ್ಗೆ ನೀವು ಏನನ್ನು ಗಮನಿಸಿದ್ರಿ ಅಂತ ಕೇಳಿದ್ದಾರೆ. ನಾವೇನು ಗಮನಿಸಿದ್ವಿ ಅಂದ್ರೆ, ಒಂದು ಸಂಖ್ಯೆಯ ಕೊನೆಯಲ್ಲಿ ಎಷ್ಟು 0ಗಳಿರುತ್ತವೆಯೋ ಅದನ್ನು ವರ್ಗ ಮಾಡಿದಾಗ ಅದರ ಕೊನೆಯಲ್ಲಿ 2ರಷ್ಟು 0ಗಳು ಬರ್ತಾವೆ. ಉದಾಹರಣೆ ನೋಡ್ರಿ, ಸಂಖ್ಯೆಯ ಕೊನೆಯಲ್ಲಿ 1 0 ಇದ್ರಂದ್ರೆ ವರ್ಗದ ಕೊನೆಯಲ್ಲಿ ಏನಾಗ್ತಾವೆ, 2 0ಗಳು ಇರ್ತಾವೆ. ಎಕ್ಸಾಂಪಲ್ ಏನಂದರೆ, ಈಗ 10 ಸ್ಕ್ವೇರ್ ಮಾಡಿರಿ, ಇದ್ರದ್ದು ಒಂದೇ 0 ಐತೆ. ಹಾಗಾದರೆ ಇದರ ವರ್ಗ ಸಂಖ್ಯೆ ಮಾಡಿದಾಗ ನಮಗೇನು ಸಿಗುತ್ತೆ, 2 0ಗಳು ಬರ್ತಾವೆ. ಅಂದರೆ 100 ಆಯಿತು, 2 0ಗಳು ಬಂತು. ಹೌದಾ? ಅದೇ ರೀತಿ ನಾವು 100ನ್ನು ಸ್ಕ್ವೇರ್ ಮಾಡಿದಾಗ 10,000 ಬರುತ್ತೆ. ಅಂದರೆ ಒಟ್ಟು
4 ಸೊನ್ನೆಗಳು ಬರ್ತಾವೆ. ಇದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಏನು ಕ್ವಶನ್ ಕೇಳಿದ್ದಾರೆ ನೋಡ್ರಿ, ಇದು ಯಾವಾಗಲೂ ಸಾಧ್ಯವೇ ಅಂತ ಕೇಳಿದ್ದಾರೆ. ಹೌದು, ಇದು ಪೂರ್ಣ ವರ್ಗ ಸಂಖ್ಯೆಗಳ ವಿಷಯದಲ್ಲಿ ಯಾವಾಗಲೂ ಸಾಧ್ಯ ಆಗುತ್ತಾ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ವರ್ಗ ಸಂಖ್ಯೆಯ ಕೊನೆಯಲ್ಲಿ ಸಮ ಸಂಖ್ಯೆಯ ಸೊನ್ನೆಗಳನ್ನು ಮಾತ್ರ ಹೊಂದಿರಬಹುದು ಎಂದು ನಾವು ಹೇಳಬಹುದೇ ಅಂತ ಕೇಳಿದ್ದಾರೆ. ಹೌದು, ವರ್ಗ ಸಂಖ್ಯೆಯ ಕೊನೆಯಲ್ಲಿ ಯಾವಾಗಲೂ ಸಮ ಸಂಖ್ಯೆಯ ಸೊನ್ನೆಗಳು ಇರ್ತಾವಂತ ಹೇಳಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಕೊನೆಯಲ್ಲಿ ಏನಾದರೂ ಬೆಸ ಸಂಖ್ಯೆಯ ಸೊನ್ನೆಗಳಿರುವ ಸಂಖ್ಯೆಗಳಾದ್ರಂದ್ರೆ ಅದು ಯಾವಾಗಲೂ ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಲಾಸ್ಟ್ ಕ್ವಶನ್, ಒಂದು ಸಂಖ್ಯೆ ಮತ್ತು ಅದರ ವರ್ಗದ ಸಾಮ್ಯತೆ ಬಗ್ಗೆ ನೀವು ಏನು ಹೇಳಬಹುದು ಅಂತ ಐತಿ. ಏನು ಹೇಳ್ತೀರಾ? ಉತ್ತರ ಏನಪ್ಪ ಅಂದ್ರೆ, ಒಂದು ಸಂಖ್ಯೆ ಮತ್ತು ಅದರ ವರ್ಗ ಸಂಖ್ಯೆಯ ನಡುವಿನ ಪ್ರಮುಖ ಸಾಮ್ಯತೆ ಮತ್ತು ಸಂಬಂಧ ಹೇಗಿದಾವ ಅಂದ್ರೆ, ಉತ್ತರ ಏನಪ್ಪ ಅಂದ್ರೆ, ಒಂದು ಸಂಖ್ಯೆ ಮತ್ತು ಅದರ ವರ್ಗ ಸಂಖ್ಯೆಯ ನಡುವೆ ಇರುವ ಪ್ರಮುಖ ಸಾಮ್ಯತೆ ಮತ್ತು ಸಂಬಂಧಗಳು ಹೇಗಿರ್ತಾವಂದ್ರೆ, ಒಂದು ಸಮಸಂಖ್ಯೆಯ ವರ್ಗವು ಯಾವಾಗಲೂ ಸಮಸಂಖ್ಯೆನ ಆಗಿರ್ತೈತಿ. ಉದಾಹರಣೆಗೆ 4 ಸ್ಕ್ವೇರ್ ಮಾಡಿರಿ ಏನಾಗುತ್ತಾ 16 ಬಂತು. ನೆಕ್ಸ್ಟ್ 6 ಸ್ಕ್ವೇರ್ ಮಾಡಿರಿ ಏನಾಗುತ್ತಾ 36 ಬಂತು. ಇಲ್ಲಿ 4 ಮತ್ತು 6 ಏನಾಗ್ಯಾವ ಸಮಸಂಖ್ಯೆಗಳಾಗ್ಯಾವ. ಅದರ ವರ್ಗ ಸಂಖ್ಯೆಗಳಾದ 16 ಮತ್ತು 36 ಕೂಡ ಏನಾಗ್ಯಾವ, ಇವು ಸಮಸಂಖ್ಯೆಗಳಾಗ್ಯಾವ. ಅದೇ ರೀತಿ ಒಂದು ಬೆಸ ಸಂಖ್ಯೆಯ ವರ್ಗವು ಯಾವಾಗಲೂ ಬೆಸ ಸಂಖ್ಯೆನ ಆಗಿರ್ತೈತಿ. ಉದಾಹರಣೆ ನೋಡ್ರಿ, ಅದಕ್ಕೆ 3ನ್ನ ಸ್ಕ್ವೇರ್ ಮಾಡಿದರೆ ಎಷ್ಟು ಬಂತು? 9 ಬಂತು. ಅದೇ ರೀತಿ 5ನ್ನ ಸ್ಕ್ವೇರ್ ಮಾಡಿದ್ರೆ 25 ಬಂತು. ಹೌದಾ, ಇಲ್ಲಿ 3 ಮತ್ತು 5 ಏನು ಬೆಸ ಸಂಖ್ಯೆಗಳಾಗ್ಯದವ. ಅದೇ ರೀತಿ 9 ಮತ್ತು 25 ಕೂಡ ಬೆಸ ಸಂಖ್ಯೆನ ಆಗಿದಾವ. ನೆಕ್ಸ್ಟ್ ಏನು ಗಮನಿಸಿದ್ರಿ, ಸಂಖ್ಯೆಯ ಕೊನೆಯಲ್ಲಿ 1 ಅಥವಾ 9 ಇದ್ದರೆ ಅದರ ವರ್ಗವು ಯಾವಾಗಲೂ 1ರಲ್ಲಿಯೇ ಕೊನೆಗೊಳ್ಳುತ್ತಾ ಅನ್ನೋದನ್ನು ಅಬ್ಸರ್ವ್ ಮಾಡಿದ್ವಿ. ನೆಕ್ಸ್ಟ್ ಏನು ಅಬ್ಸರ್ವ್ ಮಾಡಿದ್ರಿ, ಸಂಖ್ಯೆಯ ಕೊನೆಯಲ್ಲಿ 4 ಅಥವಾ 6 ಇದ್ರಂದ್ರೆ ಅದರ ವರ್ಗವು ಯಾವಾಗಲೂ 6ರಲ್ಲಿಯೇ ಕೊನೆಗೊಳ್ತೈತಿ. ನೆಕ್ಸ್ಟ್ ಏನು ಅಬ್ಸರ್ವ್ ಮಾಡಿದ್ರಿ, ಸಂಖ್ಯೆಯ ಕೊನೆಯಲ್ಲಿ 5 ಇದ್ರಂದ್ರೆ ವರ್ಗದ ಕೊನೆಯಲ್ಲಿ 5 ಇರುತ್ತಾ ಅಂತ ಅಬ್ಸರ್ವ್ ಮಾಡಿದ್ರಿ. ಮತ್ತು 1 0 ಇದ್ರಂದ್ರೆ ವರ್ಗದ ಕೊನೆಯಲ್ಲಿ ಸಮ ಸೊನ್ನೆಗಳು ಬರ್ತಾವು ಅಂತ ಅಬ್ಸರ್ವ್ ಮಾಡಿದ್ರಿ. ಹೌದಾ, ಇದೇ ಏನಪ್ಪ ಅಂದ್ರೆ ಸಂಖ್ಯೆ ಮತ್ತು ವರ್ಗದ ಸಾಮರ್ಥ್ಯವನ್ನು ತಿಳಿಸ್ಕೊಡ್ತೈತಿ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳ ಬಗ್ಗೆ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.